ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಬಂದಿರೋ 60 ಜನರಲ್ಲಿ 13 ಜನ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಆದರೆ ಇವರಿಗೆ ಕೊಟ್ಟಿರೋ ಟಾಸ್ಕ್ ಸುಮ್ಮನೆ ಅಲ್ಲ ನೋಡಿ, ಭಯಂಕರ ಟಫ್ ಅನಿಸುತ್ತೆ. ಆದರೆ ಅದನ್ನು ಈ ಸ್ಪರ್ಧಿಗಳು ಮಾಡಿದ್ದಾರೆ. ತಮ್ಮ ಫೋನ್ ಒಡೆದು ಹಾಕಿದ್ದಾರೆ, ಐಸ್ ತುಂಬಿರೋ ಡ್ರಮ್ಮಲ್ಲಿ ಕುಳಿತುಕೊಂಡಿದ್ದಾರೆ, ಇನ್ನು ಏನೇನೋ ಇದೆ. ಎಲ್ಲದರ ನಡುವೆ ಕೊನೆಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ವಿವರ ಇಲ್ಲಿದೆ. ಅಗ್ನಿ ಪರೀಕ್ಷೆಯಲ್ಲಿ 60 ಜನ ಬಂದಿದ್ರು. ಅವರಿಗೆ ಟಫ್ ಟಾಸ್ಕ್ಗಳನ್ನೇ ಕೊಟ್ಟಿದ್ದಾರೆ. ಇದನ್ನು ಸ್ವೀಕರಿಸದೆ ಸ್ಟೇಜ್ ಬಿಟ್ಟು ಹೋಗಿರೋರು ಇದ್ದಾರೆ. ಇನ್ನು ಕೆಲವರು ಟ್ರೈ ಮಾಡಿದ್ದಾರೆ, ಮತ್ತೆ ಕೆಲವರು ಟಾಸ್ಕ್ ಮುಗಿಸಿದ್ದಾರೆ. ವೇಟಿಂಗ್ ಲಿಸ್ಟ್ನಲ್ಲೂ ಇದ್ದಾರೆ. ವೇಟಿಂಗ್ ಲಿಸ್ಟ್ನ ಪಟ್ಟಿ ಸ್ವಲ್ಪ ದೊಡ್ಡದೇ ಇದೆ. 72 ವರ್ಷದ ರತ್ನ ಹಾಗೂ 20 ವರ್ಷದ ಕುಮಾರಿ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ 13 ಜನ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಆದರೆ ಇವರಲ್ಲಿ ಸೆಲೆಕ್ಟ್ ಆಗುವ ಸ್ಪರ್ಧಿಗಳು ಎಷ್ಟು, ಇವರ ಸೆಲೆಕ್ಷನ್ ಹೇಗಿರುತ್ತೆ, ಯಾವ ರೀತಿ ಸೆಲೆಕ್ಟ್ ಆಗ್ತಾರೆ, ಈ ಎಲ್ಲ ಕುತೂಹಲವೂ ಇದೆ. ಪ್ರತಿದಿನವೂ ಅಗ್ನಿ ಪರೀಕ್ಷೆ ಕಲರ್ಸ್ ಕನ್ನಡದಲ್ಲಿ ರಾತ್ರಿ 9:30ಕ್ಕೆ ಪ್ರಸಾರ ಆಗ್ತಾ ಇದೆ. ಅಗ್ನಿ ಪರೀಕ್ಷೆಯ ನಿರೂಪಕ ನಿರಂಜನ್ ದೇಶಪಾಂಡೆ ಈ ಮಾತನ್ನ ವೇದಿಕೆ ಮೇಲೆ ಹೇಳ್ತಾರೆ. ಈಗಾಗಲೇ 13 ಜನ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾರೆ. ಆದರೆ ಇವರಲ್ಲಿ 4 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಅಲ್ಲಿಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕೇವಲ 6 ಜನ ಸೆಲೆಕ್ಟ್ ಆಗ್ತಾರೆ ಅಂದ ಹಾಗಾಯಿತು. ಈಗಾಗಲೇ 2 ಸೆಲೆಕ್ಷನ್ ಆಗಿದೆ. ಇನ್ನು 13 ಜನರಲ್ಲಿ ಯಾರು ಆ 4 ಜನ ಸೆಲೆಕ್ಟ್ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಸ್ನೇಹಿತರೆ, ನೀವು ಕೂಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತಿದ್ದೀರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.